ಸೊ ಈಗ ನಮಗೆ ಗೊತ್ತಾಗಿರೋ ವಿಷಯ ಏನಂದರೆ ಈ ಹಾರ್ಟಲ್ಲೇನು ಈ ಬ್ಲಡ್ ವೆಸಲ್ಸ್ ಇದೆ, ಅದರಲ್ಲಿ ಕೊಲೆಸ್ಟ್ರಾಲ್ ತುಂಬ ಬ್ಲಾಕ್ ಆಗುತ್ತೆ. ಆ ಕೊಲೆಸ್ಟ್ರಾಲ್ ಮೇಲೆ ಬ್ಲಡ್ ಕ್ಲಾಟ್ ಆಗಿಬಿಟ್ರೆ ಅದು ದಿಢೀರಂತ 100% ಆಗಿಬಿಡ್ತದೆ. 3 ಇಂದ 5 ನಿಮಿಷದಲ್ಲಿ 100% ಬ್ಲಾಕ್ ಆಗುತ್ತೆ. ಅದಕ್ಕೆ ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ. ಅಟ್ಯಾಕ್ ಆದಾಗ ಎಮರ್ಜೆನ್ಸಿ ಆಸ್ಪತ್ರೆಗೆ ಹೋಗ್ಬಿಟ್ಟು ಆಂಜಿಯೋಗ್ರಫಿ ಮಾಡಿ ಆ ಬ್ಲಾಕ್ನ ಕ್ಲಿಯರ್ ಮಾಡೋದ್ರಿಂದ ಜೀವ ಉಳಿತದೆ. ಒಂದು ವೇಳೆ ಅದನ್ನು ನಾವು ಮಾಡದೆ ಹೋದರೆ ಏನಾಗುತ್ತೆ ಅಂತಂದರೆ, ಈ ಆರ್ಟ್ರಿ ಬ್ಲಾಕ್ ಆದಾಗ ಆ ಸಂಪೂರ್ಣ ಏರಿಯಾಗೆ ಒಂದು ಡ್ರಾಪ್ ಆಕ್ಸಿಜನ್ ಕೂಡ ತಲುಪೋದಿಲ್ಲ. ಅವಾಗ ಏನಾಗುತ್ತೆ, ಅಲ್ಲಿರೋ ಹಾರ್ಟ್ ಮಸಲ್ ಏನಿದೆ ಅದು ಒಂದೊಂದು ನಿಮಿಷಕ್ಕೂ ಡೆತ್ ಆಗ್ತಾ ಹೋಗುತ್ತೆ. ಒಂದ್ಸಲ ಮಸಲ್ ಡ್ಯಾಮೇಜ್ ಆದರೆ ಅದು ಮತ್ತೆ ರಿಕವರ್ ಆಗೋದಿಲ್ಲ. ನಾವು 2 ಅವರ್ಸ್ ಒಳಗಡೆ ಅಥವಾ 24 ಅವರ್ಸ್ ಒಳಗಡೆ ಆಂಜಿಯೋಗ್ರಫಿ ಮಾಡಿ ಆ ಬ್ಲಾಕ್ನ ಕ್ಲಿಯರ್ ಮಾಡದೆ ಹೋದರೆ, ಆ ಮಸಲ್ ಒಂದು ವೇಳೆ ಕಂಪ್ಲೀಟಾಗಿ ಡ್ಯಾಮೇಜ್ ಆದರೆ ಅದು ನಾವು ಆಂಜಿಯೋಗ್ರಾಮ್ ಮಾಡಿ ಆಂಜಿಯೋಪ್ಲಾಸ್ಟಿ ಮಾಡಿದ್ರೂ ಕೂಡ ಅದ್ರ ಬೆನಿಫಿಟ್ ಅಷ್ಟು ಬರೋದಿಲ್ಲ. ಯಾಕೆಂದರೆ ಒಂದ್ಸಲ ಸೆಲ್ಸ್ ಡೆತ್ ಆದಮೇಲೆ ಅದು ರಿಕವರ್ ಆಗೋದಿಲ್ಲ. ಸೊ ಅದಕ್ಕೆ ನಮ್ಮದೇ ಏನೋ ಒಂದು ಊಹಾಪೋಹಗಳ ಮೇಲೆ ಅಥವಾ ನಮ್ಮದೇ ಜಡ್ಮೆಂಟ್ ಮೇಲೆ ರಾಂಗ್ ಡಿಸಿಷನ್ ತಗೊಳ್ಳೋ ಬದಲಿಗೆ ಚೆಸ್ಟ್ ಪೇನ್, ಹಾರ್ಟ್ ಅಟ್ಯಾಕ್ ಥರ ಇರೋ ಸಿಂಪ್ಟಮ್ ಬಂದಾಗ ಹತ್ತಿರ ಆಸ್ಪತ್ರೆಗೆ ಹೋಗ್ಬಿಟ್ಟು ECG ಮಾಡಿ ಅಟ್ಯಾಕ್ ಆಗಿದ್ದರೆ ಕನ್ಫರ್ಮ್ ಮಾಡ್ಕೊಳ್ಳಿ. ಅಟ್ಯಾಕ್ ಆಗಿದ್ದರೆ ಅವಾಗ ಇಮಿಡಿಯೇಟಾಗಿ ಆಂಜಿಯೋಗ್ರಫಿ ಮಾಡಿ, ಆಂಜಿಯೋಗ್ರಫಿಯಲ್ಲಿ ಬ್ಲಾಕ್ ಎಷ್ಟು ಅಂತ ಗೊತ್ತಾಗುತ್ತೆ, ಆ ಬ್ಲಾಕ್ನ ಆವಾಗಲೇ ಕ್ಲಿಯರ್ ಮಾಡಿದರೆ ಅದರಿಂದ ಜೀವ ಉಳಿತದೆ. ತುಂಬ ಜನರಿಗೆ ಈ ತಪ್ಪು ನಂಬಿಕೆ ಏನಂದರೆ, ಆಂಜಿಯೋಗ್ರಫಿ ಮಾಡಿದ ತಕ್ಷಣ ಪೇಷಂಟ್ ತೀರೋಗ್ಬಿಟ್ರು ಅಥವಾ ಸ್ಟೆಂಟ್ ಹಾಕಿದ ತಕ್ಷಣ ಪೇಷಂಟ್ ತೀರೋಗ್ಬಿಟ್ರು ಅಂತ ಹೇಳ್ತಾರೆ. ಅದು ಪ್ರೊಸೀಜರಿಂದ ಆಗೋ ಕಾಂಪ್ಲಿಕೇಶನ್ ಪೇಷಂಟ್ ತೀರೋಗಲ್ಲ. ಮೆಜಾರಿಟಿ ಕೇಸಸಲ್ಲಿ ಏನಾಗುತ್ತೆ ಅಂತಂದರೆ, ಈ ಹಾರ್ಟ್ ಅಟ್ಯಾಕ್ ಆದಾಗ ಯಾವಾಗ ಹಾರ್ಟ್ ಮಸಲ್ ಡ್ಯಾಮೇಜ್ ಆಗುತ್ತೆ, ಆ ಮಸಲು ಅದು ಎಷ್ಟು ಸರ್ವೈವ್ ಆಗಿದೆ, ಎಷ್ಟು ಡ್ಯಾಮೇಜ್ ಆಗಿದೆ ಅದ್ರ ಮೇಲೆ ಔಟ್ಕಮ್ ಡಿಪೆಂಡ್ ಆಗುತ್ತೆ. ಎಲ್ಲರಿಗೂ ಒಂದೇ ಥರ ಆಂಜಿಯೋಗ್ರಾಮ್ ಮಾಡ್ತೀವಿ, ಒಂದೇ ಥರ ವೈರ್ ಹಾಕ್ತೀವಿ, ಒಂದೇ ಥರ ಬಲೂನ್ ಮಾಡಿ ಸ್ಟೆಂಟ್ ಹಾಕ್ತೀವಿ. ಬಟ್ ಆ ಮಸಲ್ ಸರ್ವೈವಿಂಗ್ ಇದ್ದರೆ ಪೇಷಂಟ್ ಫಂಕ್ಷನ್ ಎಲ್ಲ ಹಾರ್ಟ್ ಇಂಪ್ರೂವ್ಮೆಂಟ್ ಆಗುತ್ತೆ, ಪೇಷಂಟ್ ಇಂಪ್ರೂವ್ಮೆಂಟ್ ಆಗ್ತಾರೆ. ಆ ಮಸಲ್ ಆಗಲಿ ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿ ಡೆಡ್ ಆಗಿಬಿಟ್ಟಿದ್ರೆ ನಾವು ಆಂಜಿಯೋಗ್ರಫಿ ಮಾಡಿ ಆಂಜಿಯೋಪ್ಲಾಸ್ಟಿ ಮಾಡಿ ಏನೇ ಮಾಡಿದ್ರು ಕೂಡ ಅದು ವಾಪಸ್ ಹಾರ್ಟ್ ಫಂಕ್ಷನ್ ಬರೋದಿಲ್ಲ. ಸೊ ಆವಾಗ BP ಲೋ ಆಗ್ತಾ ಹೋಗುತ್ತೆ, ಹಾರ್ಟ್ ಸ್ಟಾಪ್ ಆಗ್ತಾ ಹೋಗುತ್ತೆ. ಎಷ್ಟೊಂದು CPR ಎಲ್ಲ ಮಾಡಿ ಮೆಡಿಸಿನ್ ಕೊಟ್ಟರು ಕೂಡ ವಾಪಸ್ಸು ಪೇಷಂಟ್ ಉಳಿಯೋದಿಲ್ಲ. ಸೊ ಅದಕ್ಕೆ ಪೇಷಂಟ್ಗೆ ಸಿಂಪ್ಟಮ್ ಬಂದು ಅವ್ರ ಆಸ್ಪತ್ರೆಗೆ ಎಷ್ಟು ಬೇಗ ಬರ್ತಾರೋ ಅದ್ರ ಮೇಲೆ ನಮ್ಮ ಆಂಜಿಯೋಪ್ಲಾಸ್ಟಿ ಔಟ್ಕಮ್ ಡಿಪೆಂಡ್ ಆಗುತ್ತೆ. ಸೊ ನೀವು ಬೇಗ ಬಂದು ಬೇಗ ಟ್ರೀಟ್ಮೆಂಟ್ ತೊಗೊಂಡ್ರೆ ಬೇಗ ವಾಸಿ ಆಗ್ತೀರಾ, ಜೀವ ಉಳಿತದೆ. ಲೇಟಾಗಿ ಬಂದರೆ ನಾವು ಅದೇ ಟ್ರೀಟ್ಮೆಂಟ್ ಲೇಟಾಗಿ ಮಾಡಿದ್ರೂ ಅದು ಅಷ್ಟು ಬೆನಿಫಿಟ್ ಆಗೋದಿಲ್ಲ. ಸೊ ಹಾರ್ಟ್ ಅಟ್ಯಾಕ್ ಆದಾಗ ಈ ಮಸಲ್ನ ಸೇವ್ ಮಾಡೋದು ತುಂಬ ಮುಖ್ಯ. ಈ ಮಸಲ್ ಒಂದ್ಸಲ ಡ್ಯಾಮೇಜ್ ಶುರು ಮಾಡಿದರೆ ಅದೊಂಥರ ಇರಿಟೇಬಲ್ ಆಗುತ್ತೆ. ಅದು ತುಂಬ ಅನ್ಪ್ರಿಡಿಕ್ಟಬಲ್ ವೇಯಲ್ಲಿ ಬಿಹೇವ್ ಮಾಡೋಕ್ಕೆ ಶುರು ಮಾಡುತ್ತೆ. ಅಂದರೆ ಸಡನ್ನಾಗಿ ಪಂಪಿಂಗ್ ಮಾಡೋದು ನಿಲ್ಲಿಸ್ಬಿಡುತ್ತೆ, ಅದಕ್ಕೆ ಕಾರ್ಡಿಯಾಕ್ ಅರೆಸ್ಟ್ ಅಂತ ಕರಿತೀವಿ. ಅಥವಾ ಅರಿದ್ಮಿ ಅಂತ ಆಗುತ್ತೆ, ಹಾರ್ಟ್ ಬಡ ಅಂತ ಒಂದು 300-400 ಸಲ ಹೊಡ್ಕೋಕೆ ಶುರು ಮಾಡುತ್ತೆ. ಆ ಥರದಾಗ BP ಸಡನ್ನಾಗಿ ಡ್ರಾಪ್ ಆಗಿಬಿಡುತ್ತೆ. ಅವಾಗ ನಾವೇನಾದರೂ ಶಾಕ್ ಕೊಟ್ಟು ಅಥವಾ CPR ಮಾಡಿ ಮತ್ತೆ ತರಿಸ್ಬೇಕು. ಅಥವಾ ಆ ಹಾರ್ಟ್ ಮಸಲ್ ರಪ್ಚರ್ ಆಗಿ ಹೋಗ್ಬಿಡ್ಬೋದು. ಅಥವಾ ಆ ಹಾರ್ಟ್ ಪಂಪಿಂಗ್ ಕಡಿಮೆ ಆಗೋದ್ರಿಂದ BP ಲೋ ಆಗಿಬಿಟ್ಟು ನಾವು ಅದು ಆಂಜಿಯೋಪ್ಲಾಸ್ಟಿ ಮಾಡಿದ್ರೂ ಕೂಡ BP ಇಂಪ್ರೂವ್ಮೆಂಟ್ ಆಗದೇ ಹೋಗ್ಬೋದು. ಈ ಪಂಪಿಂಗ್ ಕಡಿಮೆ ಆದಾಗ ಅದು ಹಾರ್ಟ್ ಫಿಲ್ಲಿಂಗ್ ಕಡಿಮೆ ಆಗುತ್ತೆ. ಫಿಲ್ಲಿಂಗ್ ಕಡಿಮೆ ಆದಾಗ ಬ್ಲಡ್ಡಲ್ಲಿ ಲಂಗ್ಸಲ್ಲಿ ಉಳ್ಕೊಂಡ್ಬಿಟ್ಟು ಉಸಿರಾಟ ತೊಂದರೆ ಆಗುತ್ತೆ. ಅದರಿಂದ ಪೇಷಂಟ್ ವೆಂಟಿಲೇಟರ್ ಹೋಗಿ ವೆಂಟಿಲೇಟರಲ್ಲಿ 4 ದಿನ ಇರೋ ಚಾನ್ಸಸ್ ಬರೋ ಸಾಧ್ಯತೆಗಳಿದೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಅಂದರೆ, ಒಂದು ಹಾರ್ಟ್ ಅಟ್ಯಾಕ್ ಆಗದೇ ಇರೋ ಥರ ನೋಡ್ಕೊಳ್ಬೇಕು. ಅಟ್ಯಾಕ್ ಆದಾಗ ಯಾವ ಥರ ಸಿಂಪ್ಟಮ್ ಇದ್ದರೆ ಅಟ್ಯಾಕ್ ಅಂತ ಗೊತ್ತು ಮಾಡಿಕೊಂಡು ಹತ್ತಿರ ಆಸ್ಪತ್ರೆಗೆ ಹೋಗಿ ECG ಮಾಡಿ ಆಮೇಲೆ ಮುಂದೇನು ಟ್ರೀಟ್ಮೆಂಟ್ ಇದೆಯೋ ಅದು ಆಂಜಿಯೋಗ್ರಫಿ ಅಥವಾ ಕ್ಲಾಟ್ ಡಿಸಾಲ್ವಿಂಗ್ ಇಂಜೆಕ್ಷನ್ ಎರಡರಲ್ಲೊಂದು ಟ್ರೀಟ್ಮೆಂಟ್ ತೊಗೊಂಡು ಜೀವ ಉಳಿಸ್ಕೊಳ್ಳೋದು ಒಳ್ಳೆಯದು. ಸೊ ಈಗ ಈ ಹಾರ್ಟ್ ಮೇಲಿರೋ 3 ಆರ್ಟ್ರೀಸ್ ಇದೆ ಅಲ್ಲ, ಬಲಗಡೆ ಇರೋ ಆರ್ಟ್ರೀಸ್, ಮಧ್ಯದಲ್ಲಿರೋದು ಎಡಗಡೆ ಇರೋ ಆರ್ಟ್ರೀಸ್ ಅಂತ ಹೇಳ್ತೀವಿ. ಈ ಕೈಗೆ 2 ಪಲ್ಸ್ಗಳ ಥರ ಹಾರ್ಟಿಗೆ 3 ಪಲ್ಸ್ಗಳಿದೆ, ಅವಕ್ಕೆ ಆರ್ಟ್ರೀಸ್ ಅಂತಲೂ ಕರಿತೀವಿ. ಈ ಆರ್ಟ್ರೀಸಲ್ಲಿ ಕೊಲೆಸ್ಟ್ರಾಲ್ ತುಂಬ ಬ್ಲಾಕ್ ಆಗಿರುತ್ತೆ, ಅದು ನಿಧಾನಕ್ಕೆ ವರ್ಷ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದ್ಸಲ ಇದ್ದಕ್ಕಿದ್ದಾಗೆ ಆ ಕೊಲೆಸ್ಟ್ರಾಲ್ ಮೇಲೆ ಕ್ಲಾಟ್ ಆಗಿಬಿಟ್ಟು ಅದು ದಿಢೀರಂತ 100% ಬ್ಲಾಕ್ ಆಗಿಬಿಡುತ್ತೆ. ಅದಕ್ಕೆ ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ. ಈಗ ಈ ಬಲಗಡೆ ಇರೋ ಆರ್ಟರಿ ಇಲ್ಲಿ ಬ್ಲಾಕ್ ಆದರೆ ಈ ಬಲಗಡೆ ಭಾಗ ಹಾರ್ಟ್ಗೆ ಬ್ಲಡ್ ಸಪ್ಲೈ ನಿಂತೋಗ್ಬಿಡ್ತದೆ, ಅಂದರೆ ಆಕ್ಸಿಜನ್ ಸಪ್ಲೈ ನಿಂತೋಗ್ಬಿಡ್ತದೆ. ಈ ಏರಿಯಲ್ಲಿ ಅದು ಬ್ಲಾಕ್ ಆದ್ರಿಂದ ಕೆಳಗಡೆ ಆ ಎಂಟೈರ್ ಹಾರ್ಟ್ ಮಸಲ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಅದೇ ಈ ಸೆಂಟ್ರಲ್ ಆರ್ಟರಿ LAD ಅಂತ ಕರಿತೀವಿ, ಇದು ಬ್ಲಾಕ್ ಆಗಿಬಿಟ್ರೆ 50% ಹಾರ್ಟ್ ಬ್ಲಡ್ ಸಪ್ಲೈ ನಿಂತೋಗ್ಬಿಡ್ತದೆ. ಸೊ ಅದು ಆ ಬ್ಲಾಕು ಆ ಆರ್ಟ್ರಿ ಮೇಲ್ಗಡೆ ಭಾಗದಲ್ಲಿದೆ, ಮಧ್ಯದಲ್ಲಿದೆ ಅಥವಾ ಕೆಳಗಡೆ, ಅದ್ರ ಮೇಲೆ ಕೂಡ ಔಟ್ಕಮ್ ಬೇರೆ ಬೇರೆ ಆಗುತ್ತೆ. ತುದಿಗೆ ಬ್ಲಾಕ್ ಇದ್ದಷ್ಟು ಡ್ಯಾಮೇಜ್ ಕಡಿಮೆ, ಮಿಡಲ್ ಇದ್ದಷ್ಟು ಸ್ವಲ್ಪ ಜಾಸ್ತಿ ಡ್ಯಾಮೇಜು. ಆ ಆರ್ಟ್ರಿ ಸ್ಟಾರ್ಟಿಂಗಲ್ಲಿ ಬ್ಲಾಕ್ ಆದಷ್ಟು ಇನ್ನೂ ಜಾಸ್ತಿ ಡ್ಯಾಮೇಜ್ ಆಗುತ್ತೆ. ಸೊ ಕೆಲವರಿಗೆ ಮೈನರ್ ಅಟ್ಯಾಕ್ ಅಂತ ಹೇಳ್ತೀವಿ, ಕೆಲವರಿಗೆ ಮೇಜರ್ ಅಟ್ಯಾಕ್ ಅಂತ ಹೇಳ್ತೀವಿ. ಅದು ಸ್ಮಾಲ್ ಬ್ರಾಂಚಲ್ಲಿ ಬ್ಲಾಕ್ ಆದರೆ ಮೈನರ್ ಅಟ್ಯಾಕ್ ಅಂತ ಹೇಳ್ತೀವಿ. ಅಥವಾ ಬ್ಲಾಕ್ ಪರ್ಸೆಂಟೇಜ್, ಈಗ 100% ಬ್ಲಾಕ್ ಬದಲಿಗೆ 70-80% ಅಂದ್ರೆ ಕೂಡ ಅದು ಮೈನರ್ ಅಟ್ಯಾಕ್ ಅಂತ ಆಗುತ್ತೆ. ಅದೇ ಬ್ಲಾಕು 100% ಬ್ಲಾಕು ಮೇಜರ್ ಆರ್ಟ್ರೀಸಲ್ಲಿ ಆದರೆ, ಅಂದರೆ ಬಿಗ್ ಆರ್ಟ್ರಿಲ್ ಆದರೆ
ತುಂಬ ಜಾಸ್ತಿ ಹಾರ್ಟ್ ಭಾಗಕ್ಕೆ ಧಕ್ಕೆ ಕೊಡುತ್ತೆ, ತುಂಬ ಜಾಸ್ತಿ ಹಾರ್ಟ್ ಭಾಗ ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ಮೇಜರ್ ಹಾರ್ಟ್ ಅಟ್ಯಾಕ್ ಅಥವಾ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ. ಸೊ ಈ ಆರ್ಟ್ರಿ ಬ್ಲಾಕ್ ಆದಾಗ ಅದನ್ನು ಇಮಿಡಿಯೇಟಾಗಿ ಓಪನ್ ಮಾಡೋದು ಒಳ್ಳೆಯದು. ಓಪನ್ ಮಾಡೋದಕ್ಕೆ 2 ವಿಧಾನ ಇದೆ. ಒಂದು ಆಂಜಿಯೋಗ್ರಫಿ ಮಾಡಿ ನಮಗೆ ಡೈರೆಕ್ಟಾಗಿ ಅದಕ್ಕೆ ಸ್ಟೆಂಟ್ ಅಂತ ಹಾಕಿ ಕ್ಲೇಮ್ ಮಾಡಬಹುದು. ಇನ್ನೊಂದು ಆ ಫೆಸಿಲಿಟಿ ಇಲ್ಲದೇ ಇರೋ ಜಾಗದಲ್ಲಿದ್ದಾಗ ಕ್ಲಾಟ್ ಕರಗಿಸೋ ಇಂಜೆಕ್ಷನ್ ಸಿಗುತ್ತೆ. ಆ ಕ್ಲಾಟ್ ಕರಗಿಸೋಕ್ಕೆ ಇಂಜೆಕ್ಷನ್ ಕೊಟ್ಬಿಟ್ಟು, ಈಗ ಹಳ್ಳಿಗಳಲ್ಲಿ ಆಂಜಿಯೋಗ್ರಫಿ ಮಾಡೋ ಫೆಸಿಲಿಟಿ ಇರೋದಿಲ್ಲ, ಅಲ್ಲಿ ಥ್ರಂಬೋಲೈಟಿಕ್ ಅಂತ ಕೊಡ್ತೀವಿ, ಅಂದರೆ ಕ್ಲಾಟ್ ಡಿಸಾಲ್ವ್ ಮಾಡೋಕ್ಕೆ, ಕ್ಲಾಟ್ ಕರಗಿಸೋಕ್ಕೆ ಇಂಜೆಕ್ಷನ್ ಕೊಡ್ತೀವಿ. ಅದು ಇಂಜೆಕ್ಷನ್ ಕೊಟ್ಬಿಟ್ಟು ಆ ಕ್ಲಾಟ್ ಕರಗೋಗ್ಬಿಟ್ರೆ ಸ್ವಲ್ಪ ಆರ್ಟರಿ ಓಪನ್ ಆಗುತ್ತೆ, ಸ್ವಲ್ಪ ಪೇಯ್ನ್ ರಿಲೀಫ್ ಸಿಗುತ್ತೆ, ಸ್ವಲ್ಪ ಮಸಲ್ಗೆ ಬ್ಲಡ್ ಸಪ್ಲೈ ಹೋಗುತ್ತೆ, ಆ ಮಸಲ್ ಸರ್ವೈವ್ ಆಗುತ್ತೆ. ಅದಾಗಿ ಒಂದು 2 hours 3 hours ಆದಮೇಲೆ ಎಲ್ಲಿ ಕ್ಯಾಥ್ಲ್ಯಾಬ್ ಇದೆಯೋ, ಎಲ್ಲಿ ಆಂಜಿಯೋಗ್ರಫಿ ಮಾಡೋ ಫೆಸಿಲಿಟಿ ಇದೆಯೋ ಅಲ್ಲಿ ಕರ್ಕೊಂಡು ಹೋಗಿ ಆಂಜಿಯೋಗ್ರಫಿ ಮಾಡಿ ಆ ಬ್ಲಾಕ್ ಎಷ್ಟು ಪರ್ಸೆಂಟ್ ಉಳ್ಕೊಂಡಿದೆ, ಎಷ್ಟು ಪರ್ಸೆಂಟ್ ಕ್ಲಿಯರ್ ಆಗಿದೆ ತಿಳ್ಕೊಂಡ್ಬಿಟ್ಟು, ಅದು 70% ಕಡಿಮೆ ಉಳ್ಕೊಂಡಿದ್ರೆ ಮಾತ್ರ ಮೇಲೆ ಬಿಡ್ಬೋದು, 70% ಜಾಸ್ತಿ ಉಳ್ಕೊಂಡಿದ್ರೆ ಅದಕ್ಕೆ ಮತ್ತೆ ಸ್ಟೆಂಟ್ ಹಾಕಬೇಕಾಗಿ ಬರ್ತದೆ. ಸೊ ಇದನ್ನು ಎಲ್ಲರೂ ತಿಳ್ಕೊಬೇಕು. ಹಾರ್ಟ್ ಅಟ್ಯಾಕ್ ಆದಾಗ ನಾವು ಎಷ್ಟು ಬೇಗ ನಾವು ಟ್ರೀಟ್ಮೆಂಟ್ ತೊಗೋತೀವಿ ಅಷ್ಟು ಹಾರ್ಟ್ ಮಸಲ್ ಸೇವ್ ಆಗುತ್ತೆ, ಅಷ್ಟು ಜೀವ ಉಳಿತದೆ. ಥ್ಯಾಂಕ್ ಯು.